ಕಳ್ಳ ಕಳ್ಳ ನಿಮ್ಮ ಮಕ್ಕಷ್ಟು ಲೇ, ನಾನ್ ಕಂಡ್ರೆ ನಿಮ್ ಗಂಡ ಪಂಡಿತ ಶಿರೋಮಣಿ. ನಿಮ್ ಮಕ್ಕಕ್ ಬೆಂಕಿ ಹಾಕ. ಇದೇ ನಿನ್ನ ಅವತಾರ? ಈ ಅವತಾರನೇ ನಮ್ ಜೀವನಕ್ಕೆ ಆಧಾರ. ಜನಕ್ ಗೊತ್ತಾಯ್ತು ಅಂದ್ರೆ ಕಿತ್ತಾಕ್ತಾರ ನೀನ್ ಉಡ್ದಾರನ. ಮತ್ತೆಂಗ್ ಮಾಡ್ತೀಯ ಸಂಸಾರ? ಎಲ್ಲಿ ತನಕ ಹೆದರೋರು ಇರ್ತಾರೋ ಅಲ್ಲಿ ತನಕ ಹೆದರ್ಸೋರು ಇದ್ದೇ ಇರ್ತಾರೆ. ಎಲ್ಲಿ ತನಕ ನಂಬೋರು ಇರ್ತಾರೋ ಅಲ್ಲಿ ತನಕ ನಂಬ್ಸೋರು ಇದ್ದೇ ಇರ್ತಾರೆ. ಈಗ ನನ್ ಕಂಡ್ರೆ ಜನಕ್ಕೆಲ್ಲ ಭಯ ಭಕ್ತಿ. ಜನ ನಂಗೆ ಎದ್ರುಕೊಂಡು ನಗ ನಾಣ್ಯ ದವಸ ಧಾನ್ಯ ಎಲ್ಲ ಕೊಟ್ಟಿದ್ದಾರೆ. ಅಯ್ಯಯ್ಯೋ ನನ್ನ ಬಂಗಾರ. ಸರಿ, ನೀವು ಬರೋದು ಯಾರು ನೋಡ್ಲಿಲ್ವಾ? ಯಾರು ನೋಡ್ಲಿಲ್ಲ ಕಂಡ್ರೆ ನನ್ ಬಂಗಾರ ಇದ್ದೀರಾ? ಊರವ್ರಿಗೆ ಯಾರೋ ಸ್ವಾಮೀಜಿ ಬಂದಿದ್ದಾನಂತೆ. ಭೂತ ಪ್ರೇತ ಪಿಶಾಚಿಗಳನ್ನ ವಶಪಡಿಸ್ಕೊಂಡಿದ್ದಾನಂತೆ. ಹೂನಪ್ಪ, ದೆವ್ವ ಬಿಟ್ಕೊಂಡಿದ್ರೆ ಓಡಿಸ್ತಾನಂತೆ. ಕಾಯಿಲೆ ಕಸಾಲೆ ಎಲ್ಲ ವಾಸಿ ಮಾಡ್ತಾನಂತೆ. ದೇವ್ರಿಗಿಂತ ನಾನೇ ಹೆಚ್ಚು ಅಂತಾನಂತೆ. ನಾನೇ ದೇವ್ರು ಅಂತಾನಂತೆ. ಅದಕ್ಕೆ ಈಗ ಜನ ಎಲ್ಲ ಅವನ ಹತ್ರ ಹೋಗ್ತಾ ಇರೋದು. ವಶೀಕರಣ ಇದೆಯಾ ಬೇರೆ ಕಲ್ತವನಂತೆ. ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ ಮಾಡಿ ಶಕ್ತಿ ಬೇರೆ ಪಡ್ಕೊಂಡ್ ಬಂದವನಂತೆ. ಆಮೇಲೆ ಹಾಸನಾಂಬೆ ದೇವಿನೇ ಅವನ್ನ ಈ ಊರಿಗೆ ಕರ್ಸ್ಕೊಂಡವಳಂತೆ. ಹಂಗಾರೆ ಆ ದೇವ್ರಿಗಿಂತ ಇವನೇ ಹೆಚ್ಚಾಗ್ಬಿಡ್ತಾನ. ಮತ್ತೆ ಅಷ್ಟಿಲ್ದೆ ಜನ ಎಲ್ಲ ಅವನ ಹತ್ರ ಹೋಗ್ತಾರ. ನನ್ಗೇನ ವಸಿ ಅನುಮಾನ ಕಣಪ್ಪ. ನನ್ಗೂ ಆ ವೈನ್ ಮೇಲೆ ಸ್ಯಾನೆ ಅನುಮಾನ. ಕಳ್ ಸ್ವಾಮಿ ಅಂತ ಕಾಣ್ತಾನೆ. ಹೆಂಗಾರ ಆಗ್ಲಿ ಆ ವಯ್ಯನ್ ಪರೀಕ್ಷೆ ಮಾಡ್ಲೇಬೇಕು ಕಂಡ್ರಲ್ಲ. ಹಂಗಂತೀಯ? ನಡೀರ್ಲ ಹೋಗೋಣ, ನೋಡೇ ಬಿಡೋಣ. ಬನ್ರೋ.